ಜೈ ಹಿಂದ್ ಎಲ್ಲ ನನ್ನ ಅಗ್ನಿವೀರ್ ಟೈಗರ್ಸ್ ಗಳಿಗೆ ನೋಡ್ಕೋಬಹುದು. ಆಲ್ರೆಡಿ ಪ್ರತಿಯೊಂದು ಟ್ರೇಡ್ ವೈಸ್ ಇರ್ತಕ್ಕಂಥ GD ಆಗಿರ್ಲಿ, ಟೆಕ್ನಿಕಲ್ ಆಗಿರ್ಲಿ, ನರ್ಸಿಂಗ್ ಅಸಿಸ್ಟೆಂಟ್ ಆಗಿರ್ಲಿ, ಅದ್ರ ಜೊತೆಗೆ ಕ್ಲರ್ಕ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಮಾಡಿದರೆ. ಸೆಪ್ಟೆಂಬರ್ 10ನೇ ತಾರೀಕಿನಿಂದ ರ್ಯಾಲಿ ಕೂಡ ನಡೀತಾ ಇದೆ. ಸೊ ಆಲ್ರೆಡಿ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತು ಟೆಕ್ನಿಕಲ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಅನ್ನ ಮಾಡಿದ್ರು. ಸೊ ಇನ್ನೇನು 15ನೇ ತಾರೀಕಿನ ಒಳಗಡೆನೆ GD ಮತ್ತು ಟ್ರೇಡ್ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳದ್ದು ಕೂಡ ಅಡ್ಮಿಟ್ ಕಾರ್ಡ್ ಬರ್ತದ ಅಂತ ಹೇಳಿ ಆಲ್ರೆಡಿ ನಿಮ್ಗೆ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ವಿ ಅಭ್ಯರ್ಥಿಗಳೇ. ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಬಂದಿದೆ. ಸೊ ಇವತ್ತು ಬೆಳಿಗ್ಗೆ ಅಂದ್ರೆ ಆಗಸ್ಟ್ 15ನೇ ತಾರೀಕಿಗೆ ಬೆಳಿಗ್ಗೆ 12 ಗಂಟೆ ನಂತರ ಪ್ರತಿಯೊಂದು ವಿದ್ಯಾರ್ಥಿಗೆ ರಾತ್ರಿ ನಿಮ್ಮ ಜಿಮೇಲ್ಗೆ ಮೆಸೇಜ್ಗಳು ಬಂದಿದ್ದವು. ಸಾಕಷ್ಟು ವಿದ್ಯಾರ್ಥಿಗಳು ಸರ್ ನಮ್ಗೆ ಜಿಮೇಲ್ಗೆ ಮೆಸೇಜ್ ಬಂದಿಲ್ಲ ಸರ್, ನಾವು ಅಡ್ಮಿಟ್ ಕಾರ್ಡ್ ಅನ್ನ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕಂತ ಹೇಳಿ ಕೇಳ್ತಾ ಇದಾರ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತೀನಿ. ನೆಕ್ಸ್ಟ್ ನೀವು ರ್ಯಾಲಿಗೆ ಹೋಗ್ಬೇಕಾದ್ರೆ, ಸೊ ಇವಾಗ ರ್ಯಾಲಿ ನಡೀತಾ ಇದೆಯಲ್ಲ, ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟು ದಾಖಲಾತಿಗಳಿದ್ರೆ ನಿಮ್ಗೆ ಎಂಟ್ರಿ ಮಾಡ್ತಾರೆ. ಸೊ ಯಾವ ಇರ್ಲಿಲ್ಲ ಅಂದ್ರೂ ಕೂಡ ನಡೀತದ. ಸೊ ಯಾವುದೇ ತರದ ಕನ್ಫ್ಯೂಷನ್ ಬೇಡ. ಪ್ರತಿಯೊಂದು ಅಗ್ನಿವೀರ್ ಆಸ್ಪಿರೆಂಟ್ಸ್ ಸರ್ ಕಾಲ್ ಮುಖಾಂತರ ಮೆಸೇಜ್ ಗಳ ಮೂಲಕ ಕೇಳ್ತಾ ಇದ್ರಿ ಸರ್, ಆಫೀಸ್ ನಂಬರ್ ಇರ್ತದ. ಸೊ ಅದಕ್ಕೆ ಯಾರು ಕೂಡ ಕಾಲ್ ಮಾಡಕ್ ಹೋಗ್ಬೇಡ್ರಿ. ಸೊ ಆಫೀಸ್ ನಲ್ಲಿ ನಿಮ್ಗೆ ಯಾವುದೇ ತರಂತ ಇನ್ಫಾರ್ಮೇಶನ್ ಸಿಗೋದಿಲ್ಲ. ಸೊ ಏನೇ ಡೌಟ್ ಇತ್ತಪ್ಪ ಅಂದ್ರೂ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕ್ರಿ. ಸೊ ನಾನು ಅದಕ್ಕೆ ರಿಪ್ಲೈ ಕೊಡಲಿಲ್ಲ ಅಂತ ಹೇಳಿ ಯಾರು ಕೂಡ ಬೇಜಾರಾಗಬೇಡಿ ಟೈಗರ್ಸ್. ಸೊ ಅದರದೇ ಆಗಿರ್ತಕ್ಕಂಥದ್ದು ಒಂದು ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಓಕೆ, ಸೊ ಒಂದಿಷ್ಟು ವಿದ್ಯಾರ್ಥಿಗಳದ್ದು ಏನ್ ಬಂದಿದೆಪ್ಪ ಅಂದ್ರೆ, ಸೊ ಅಡ್ಮಿಟ್ ಕಾರ್ಡ್ ಕ್ಲರ್ಕ್ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳದ್ದು ಕೇರಳದಲ್ಲಿ ಫಿಸಿಕಲ್ ಬಂದಿದೆ ಸರ್. ನಾವು ಯಾವ ತರ ಸರ್, ಅದು 10ನೇ ತಿಂಗಳಲ್ಲಿ ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಸೊ ನಿಮ್ಮ ಮೊಬೈಲ್ಗೆ ಪ್ರತಿಯೊಬ್ರು ಕೂಡ ಜಿಮೇಲ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಸೊ ರ್ಯಾಲಿಗೆ ಹೋಗ್ಬೇಕಾದ್ರೆ ಏನೆಲ್ಲ ತಗೊಂಡ್ ಹೋಗ್ಬೇಕು ಅನ್ನೋದನ್ನ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ತೀನಿ. ಸೊ ಯಾರೆಲ್ಲ ಅಗ್ನಿವೀರ್ ಎಕ್ಸಾಮ್ ಪಾಸ್ ಆಗಿದಿಲ್ಲ, ಸೊ ಅಂತ ಅಭ್ಯರ್ಥಿಗಳು, ಸೊ ಇದೇ ಫಸ್ಟ್ ಟೈಮ್ ನಾನು ಒಂದು ವೀಕ್ ಆಯ್ತು, ಸೊ ಯಾವುದೇ ತರದ ಅಪ್ಡೇಟ್ ಅನ್ನ ಕೊಟ್ಟಿರ್ಲಿಲ್ಲ. ಸೊ ಒಂಚೂರು ಬಿಸಿ ಇರುವ ಕಾರಣದಿಂದ ನಿಮಗೆ ಮಾಹಿತಿಯನ್ನ ಕೊಡಕ್ಕಾಗಿಲ್ಲ. ಸೊ 100% ನಿಮ್ ಜೊತೆ ನಾನು ಎನಿ ಟೈಮ್ ಸಪೋರ್ಟ್ ಅನ್ನ ಇರ್ತಾನೆ ಇರ್ತೀನಿ. ಸೊ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ, ಸೊ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಕೆಳಗಡೆ ಕಾಣ್ತಿರುವಂತ ಸಬ್ಸ್ಕ್ರೈಬ್ ಬಟನ್ ಟೈಗರ್ಸ್ ಈಗಲೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂದ್ರೆ ನಾವು ಕೊಡುವಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗ್ತಾ ಹೋಗ್ತದ. ನೀವೇನಾದ್ರೂ ಸೆಪ್ಟೆಂಬರ್ 10ನೇ ತಾರೀಕಿಗೆ ರ್ಯಾಲಿಗೆ ಹೋಗ್ತಾ ಇದೆಯಲ್ಲ, ಸೊ ಆ ರ್ಯಾಲಿ ಗ್ರೌಂಡ್ ಡೀಟೇಲ್ಸ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಅದ್ರ ಜೊತೆಗೆ ನಿಮ್ಗೆ ಅದೇ ದಿವಸ ರ್ಯಾಲಿಯಲ್ಲಿನೂ ಕೂಡ ನಾನು ನಿಮ್ಗೆ, ನೀನೇನಾದ್ರೂ ಗ್ರೂಪ್ಗೆ ಫಸ್ಟ್ ಹೊಡಿತಾ ಇದೆಯಪ್ಪ ಅಂದ್ರೆ ನಿನ್ನ ವಿಡಿಯೋ ಬಂದು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಚೆಕ್ ಮಾಡು. ಪ್ರತಿಯೊಂದು 10ನೇ ತಾರೀಕಿನ ನಂತರ ರ್ಯಾಲಿ ಏನು ಸ್ಟಾರ್ಟ್ ಆಗ್ತಾ ಇದಲ್ಲ, ಸೊ ಅಲ್ಲಿಂದ ಎಂಡ್ ಆಗುವವರೆಗೂ ಕೂಡ ಪ್ರತಿಯೊಂದು ಗ್ರೂಪ್ ಇಂದು ಸೊ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಸೊ ನೋಡ್ತಾನೆ ಇರಬಹುದು. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಟೈಗರ್ಸ್. ಸೊ ನೋಡ್ಕೋಬಹುದು. ಸೊ ಏನೆಲ್ಲ ಕೊಟ್ಟಿದ್ದಾರೆ. ಸೊ ಒಂದು ವಿದ್ಯಾರ್ಥಿ ಕ್ಲರ್ಕ್ ಬಂದ್ಬಿಟ್ಟು, ಸೊ ಈ ವಿದ್ಯಾರ್ಥಿ ಏನಪ್ಪಾ ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಶನ್ ಸ್ಟೇಡಿಯಂ ಕ್ಯಾಲಿಕಟ್ ಕೇರಳದಲ್ಲಿ ಬಂದಿದೆ. ಯಾವಾಗಪ್ಪ ಅಂದ್ರೆ 8/10/2026 ಅಂದ್ರೆ 10ನೇ ತಿಂಗಳಲ್ಲಿ ಈ ವಿದ್ಯಾರ್ಥಿ ಏನ್ ಮಾಡಿದಾರಪ್ಪ ಅಂದ್ರೆ, ಇಲ್ಲಿ GD ಮತ್ತು ಕ್ಲರ್ಕ್ ಎರಡೂ ಕೂಡ ಪಾಸ್ ಆಗಿದ್ದಾನೆ. ಅಂದ್ರೆ ಅವನು GDನೂ ಕೂಡ ಅಲ್ಲೇ ನಡೀತದ ಮತ್ತು ಟೆಕ್ನಿಕಲ್ ಕೂಡ ಅಲ್ಲೇ ರ್ಯಾಲಿ ನಡೀತದ. ಸೊ ಎಷ್ಟು ವಿದ್ಯಾರ್ಥಿಗಳು ಡೌಟ್ ಇತ್ತು ಸರ್, ನಮ್ GD ಬಿಜಾಪುರದಲ್ಲಿ ನಡೀಬಹುದಾ ಸರ್, ಇಲ್ಲಾಂದ್ರೆ ಕ್ಲರ್ಕ್ ಅಲ್ಲಿ ನಡೀತದ ಅಂತ ಹೇಳಿ ಎರಡೂ ರ್ಯಾಲಿನೂ ಕೂಡ ಅಲ್ಲೇ ನಡೆಸ್ತಾರೆ. ಸೊ ಈ ತರದ ಅಡ್ರೆಸ್ ಅನ್ನು ಕೊಟ್ಟಿದ್ದಾರೆ. ಕ್ಲರ್ಕ್ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಕೂಡ ಯಾರು ಕೂಡ ಗಾಬರಿ ಹೋಗುವಂತ ಅವಶ್ಯಕತೆ ಇಲ್ಲ. ಸೊ ನಿಮ್ದು ಸೆಪ್ಟೆಂಬರ್ ದಲ್ಲಿ ಇರುವುದಿಲ್ಲ, ನಿಮ್ದು ಬಂದ್ಬಿಟ್ಟು 10ನೇ ತಿಂಗಳಲ್ಲಿ ರ್ಯಾಲಿ ನಡೀತದ. ಓಕೆ, ಸೊ ಇದೆಲ್ಲನೂ ಕೂಡ ಅಡ್ಮಿಟ್ ಕಾರ್ಡ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಅಡ್ಮಿಟ್ ಕಾರ್ಡ್ ಗಳನ್ನ ಚೆಕ್ ಮಾಡ್ಕೊಂಡು ಆದ ನಂತರ ಸೊ ನೋಡ್ಕೋಬಹುದು. ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಡೌಟ್ ಇತ್ತು ಸರ್, ಡಾಕ್ಯುಮೆಂಟ್ಸ್ ಗಳು ಏನೆಲ್ಲ ತಗೊಂಡು ಹೋಗ್ಬೇಕಂತ ಹೇಳಿಸಿದ. ಸೊ ಅವ್ರು ಇಷ್ಟನ್ನ ಮೆನ್ಷನ್ ಮಾಡಿದ್ರೆ, ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋದ್ರೆ ನಿಮ್ಗೆ ಯಾವುದೇ ತರಂತ ಡೌಟ್ ಕೂಡ ಇರೋದಿಲ್ಲ ಅಭ್ಯರ್ಥಿಗಳ. ಸುಮ್ಮನೆ ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಅದನ್ನ ತಗೊಂಡು ಹೋಗ್ಬೇಕು ಸರ್, ಇದನ್ನ ತಗೊಂಡು ಹೋಗ್ಬೇಕಂತ ಹೇಳಿಸಿದ. ಯಾವುದೇ ತರಂತ ಟೆನ್ಷನ್ ಗಳನ್ನ ಮಾಡ್ಕೊಳಕ ಹೋಗ್ಬೇಡಿ. ಏನು ಕೊಟ್ಟಿದ್ದಾರಪ್ಪ ಅಂತ ನೋಡ್ಕೋಬಹುದು. ಪ್ರತಿಯೊಬ್ರು ಕೂಡ ಚೆಕ್ ಮಾಡ್ಕೊಡ್ರಿ. ಇಲ್ಲಿ ಸೊ ಇನ್ಸ್ಟ್ರಕ್ಷನ್ ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ. ಸೊ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕಂತ ಹೇಳಿ ಇದರಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಸೊ ನಾವು ಹೇಳೋದಕ್ಕಿಂತ ಮುಂಚೆ ನೀವು ಪ್ರತಿಯೊಬ್ರು ಕೂಡ ಓದ್ಕೊಳ್ಬೇಕು. ಯಾವುದೇ ತರಂತ ಅಡ್ಮಿಟ್ ಕಾರ್ಡ್ ಅನ್ನ ಬಿಟ್ಟಿದಾರಪ್ಪ ಅಂದ್ರ, ಸೊ ನಾವು ಹೇಳುವಕ್ಕಿಂತ ಮುಂಚೆನೆ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಳ್ಬೇಕು. ಸ್ಟಡಿ ಮಾಡ್ಕೊಂಡ್ರೆ ನಿಮ್ಗೆ ಕ್ಲಿಯರಿಟಿ ಆಗಿರ್ತಕ್ಕಂಥ ಮಾಹಿತಿ ಗೊತ್ತಾಗುತ್ತೆ. ಏನ್ ಕೊಟ್ಟಿದಾರಪ್ಪ ಅಂದ್ರೆ, ಸೊ ಆನ್ಲೈನ್ ಅಡ್ಮಿಟ್ ಕಾರ್ಡ್ ಪ್ಲೀಸ್ ಟೇಕ್ ಎ ಗುಡ್ ಕ್ವಾಲಿಟಿ ಪ್ರಿಂಟ್ ಔಟ್ ದ ಅಡ್ಮಿಟ್ ಕಾರ್ಡ್ ಅಂದ್ರೆ ಕ್ವಾಲಿಟಿ ಇರ್ತಕ್ಕಂಥ ಅಡ್ಮಿಟ್ ಕಾರ್ಡ್ ಅನ್ನ ಪ್ರಿಂಟ್ ಔಟ್ ತಕೊಳ್ಳಿ. ನೆಕ್ಸ್ಟ್ ಸೆಕೆಂಡರಿ ಅಂಡ್ ಹೈಯರ್ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಸರ್ಟಿಫಿಕೇಟ್ ಅಂಡ್ ಮಾರ್ಕ್ ಶೀಟ್ ಇನ್ ಒರಿಜಿನಲ್ ಅಂದ್ರೆ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಅನ್ನ ಒರಿಜಿನಲ್ ಆಗಿ ತಕೊಂಡು ಬನ್ನಿ ಅಂತ ಹೇಳಿದಾರೆ. ನೆಕ್ಸ್ಟ್ 8th ML ಏನಾದ್ರು ನೀವು ಟ್ರಾನ್ಸ್ಫರ್ ಹಾಕಿದ್ರೆ 8th ಮಾರ್ಕ್ಸ್ ಕಾರ್ಡ್ ಅನ್ನ ಒರಿಜಿನಲ್ ತಕೊಂಡು ಬರಿ ಅಂತ ಹೇಳಿದಾರೆ. ನೆಕ್ಸ್ಟ್ ಟ್ರಾನ್ಸ್ಫರ್ ಅಂದ್ರೆ ಲಿವಿಂಗ್ ಸರ್ಟಿಫಿಕೇಟ್ ಇಂಗ್ಲಿಷ್ ನಲ್ಲಿ ನೀವು LC ಸೆಕೆಂಡ್ LC ಅಂತ ಕೊಡ್ತಾರೆ. SLC ಎಲ್ಲಿ ಕಂಪ್ಲೀಟ್ ಆಗಿರ್ತದ, ಸೊ ಅಲ್ಲಿ ನೀವು ತಕೊಂಡು ಬರ್ಬೇಕಾಗುತ್ತಾ. ನೆಕ್ಸ್ಟ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಓಕೆ ಸೇಮ್ ಇರ್ತದ. ನೆಕ್ಸ್ಟ್ ಆದಾದ ನಂತರ ನೀವೇನಾದ್ರೂ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರ್ಲಿಲ್ಲಪ್ಪ ಅಂದ್ರೆ ಆದಷ್ಟು ಬೇಗನೆ ಹೋಗಿ ಸ್ಕೂಲ್ ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೊಡ್ರಿ. ನೆಕ್ಸ್ಟ್ ಆದ ನಂತರ ಡೊಮೆನ್ಷನ್ ಸರ್ಟಿಫಿಕೇಟ್, ನಿವಾಸ ಪ್ರಮಾಣ ಪತ್ರ ಸರ್ಟಿಫಿಕೇಟ್ ಅನ್ನ ಕಂಪಲ್ಸರಿ ಆಗಿ ಇನ್ನು ತೆಗೆಸಿರಲಿಲ್ಲಪ್ಪ ಅಂದ್ರೆ ಈಗಲೇ ತೆಗೆಸ್ಕೊಡ್ರಿ.
ನೆಕ್ಸ್ಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ, ನೆಕ್ಸ್ಟ್ ಅನ್ಮ್ಯಾರಿಡ್ ಸರ್ಟಿಫಿಕೇಟ್, ನೆಕ್ಸ್ಟ್ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ ಪ್ರೂಫ್. ನೆಕ್ಸ್ಟ್ ಮಿನಿಮಮ್ 15 ಕಾಪೀಸ್ ಅಂದ್ರೆ 15 ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ 90 ಡೇಸ್ ಒಳಗಡೆ ಇರ್ತಕ್ಕಂಥ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಗಳನ್ನ ಕಡ್ಡಾಯವಾಗಿ ಕೇಳಿದಾರೆ. ನೆಕ್ಸ್ಟ್ 2 ಕಾಪೀಸ್ NCC, ಏನಾದ್ರು ನೀವು NCC ಸರ್ಟಿಫಿಕೇಟ್ ಇತ್ತಪ್ಪ ಅಂದ್ರೆ, ಅಕಸ್ಮಾತ್ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇತ್ತಪ್ಪ ಅಂದ್ರೆ, ನೆಕ್ಸ್ಟ್ ಏನಾದ್ರು ITI ಮುಗಿಸಿದ್ರಿಪ್ಪ ಅಂದ್ರೆ, ಡಿಪ್ಲೊಮಾ ಮುಗಿಸಿದ್ರಿಪ್ಪ ಅಂದ್ರೆ, ಸೊ ಅವ್ನ ಏನ್ ಮಾಡಿದಾರೆ ಜೆರಾಕ್ಸ್ ಅನ್ನ ತಕೊಂಡ್ ಬನ್ನಿ ಮತ್ತು ಅದ್ರ ಜೊತೆಗೆ ಒರಿಜಿನಲ್ ಆಗಿರ್ತಕ್ಕಂಥದ್ದನ್ನು ಕೂಡ ತಕೊಂಡ್ ಬನ್ನಿ ಅಂತ ಹೇಳಿದ್ರೆ. ನೆಕ್ಸ್ಟ್ ಅದಾದ ನಂತರ ಏನು ಕೋರ್ಟ್ ಅಫಿಡವಿಟ್ ಅಂದ್ರೆ ಕೋರ್ಟ್ ಅಫಿಡವಿಟ್ ಅನ್ನ ಕಡ್ಡಾಯವಾಗಿ ತೆಗೆಸ್ಕೊಂಡು ಹೋಗ್ರಿ. ಸೊ ನೀವು ಎಲ್ಲೇ ಇರಲಿ, ಸೊ ಇವತ್ತು ಬಿಜಾಪುರದಲ್ಲಿ ಇರಲಿ, ಬಾಗಲಕೋಟೆಯಲ್ಲಿ, ಸೊ ಬಾಗಲಕೋಟೆ ಡಿಸ್ಟ್ರಿಕ್ಟ್ ನವರು ಬೆಳಗಾವದಲ್ಲಿ ಇದ್ರಪ್ಪ ಅಂದ್ರೆ, ಸೊ ನೀವು ಯಾವುದೇ ಕೋರ್ಟ್ ಅಲ್ಲಿ ಆದ್ರೂ ಕೂಡ ನೀವು ಕೋರ್ಟ್ ಅಫಿಡವಿಟ್ ಅನ್ನ ತೆಗೆಸ್ಕೊಂಡು ಹೋಗ್ಬೋದು. ಅವ್ರ ಕೊಟ್ಟಿರ್ತಾರೆ ಒಂದು ಫಾರ್ಮೆಟ್ ಅನ್ನ, ಅದೇ ಫಾರ್ಮೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಬ್ರು ಕೂಡ ವೆಬ್ಸೈಟ್ ಅಲ್ಲಿ ಫಾರ್ಮೆಟ್ ಇದೆ, ಆ ಫಾರ್ಮೆಟ್ ಅನ್ನ ತಕೊಂಡ್ಬಿಟ್ಟು ಪ್ರಿಂಟ್ ಔಟ್ ಅನ್ನು ತಗೊಂಡು ಹೋಗಿ ನೀವು ಬಾಂಡ್ ಅನ್ನ ಕೋರ್ಟ್ ಅಪ್ಡೇಟ್ ಬಾಂಡ್ ಅನ್ನು ಮಾಡಿಸಬೇಕಾಗುತ್ತೆ. ಪೊಲೀಸ್ ವೆರಿಫಿಕೇಶನ್ ಕೂಡ ಬೇಕಾಗುತ್ತಾ. ಸೊ ಈಗಿನ ಮಟ್ಟಿಗೆ ನೀವು ರ್ಯಾಲಿಗೆ ಹೋಗ್ಬೇಕಾದ್ರೆ ಯಾವುದೇ ತರಂತ ಪೊಲೀಸ್ ವೆರಿಫಿಕೇಶನ್ ಬೇಕಾಗಿಲ್ಲ. ಸೊ ಎಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಇವೆಲ್ಲನೂ ಕೂಡ ತಗೊಂಡು ಹೋಗ್ಬೇಕಂತಿಲ್ಲ. ಸೊ ನಿಮ್ಗೆ ಏನಾದ್ರು ತೆಗಿಸಕ್ಕಾದ್ರೆ ಆದಷ್ಟು ಅಷ್ಟನ್ನು ತೆಗೆಸ್ರಿ. ಸರ್ ಎಲ್ಲನೂ ಕೂಡ ಇರ್ಲಿಲ್ಲಪ್ಪ, ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆಗಿ ಏನಾದ್ರು ನಿಮ್ಗೆ ಉಳಿದಿತ್ತಪ್ಪ ಅಂದ್ರೆ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ಅಡ್ಮಿಟ್ ಕಾರ್ಡು, ಆಧಾರ್ ಕಾರ್ಡು, ಫೋಟೋ, SLC ಮಾರ್ಕ್ಸ್ ಕಾರ್ಡು, ಇಷ್ಟು ಡಾಕ್ಯುಮೆಂಟ್ಸ್ ಗಳು ಇದ್ದವಪ್ಪ ಅಂದ್ರೂ ಕೂಡ ನಿಮ್ಮನ್ನ ರ್ಯಾಲಿ ಒಳಗಡೆ ಅಟೆಂಡ್ ಮಾಡಿಸ್ತಾರೆ. ಸೊ ಪಾಸ್ ಆದ್ಮೇಲೆನೂ ಕೂಡ ನಿಮಗೆ ಡಾಕ್ಯುಮೆಂಟ್ಸ್ ಗಳನ್ನ ತಂದು ಕೊಡೋಕೆ ಟೈಮಿಂಗ್ ಕೊಡ್ತಾರೆ. ಯಾರು ಕೂಡ ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಡಾಕ್ಯುಮೆಂಟ್ಸ್ ಅಲ್ಲಿ ಯಾರನ್ನೂ ಕೂಡ ಫೇಲ್ ಆಗೋದಿಲ್ಲ. ನಿಮ್ಮ ಫೋಕಸ್ ಇರಲಿ, ನೆಕ್ಸ್ಟ್ ಫಸ್ಟ್ ಫಿಸಿಕಲ್ ಬಗ್ಗೆ ಫೋಕಸ್ ಇರಲಿ, ಮೆಡಿಕಲ್ ಬಗ್ಗೆ ಫೋಕಸ್ ಇರಲಿ ಅಭ್ಯರ್ಥಿಗಳ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಆದಾದ ನಂತರ ನಿಮ್ಗೆ ಆಲ್ರೆಡಿನೂ ಕೊಟ್ಟಿದ್ದಾರೆ ಯಾವ್ಯಾವ ಡಿಸ್ಟಿಕ್ ನವ್ರದ್ದು ಎಲ್ಲೆಲ್ಲಿ ರ್ಯಾಲಿ ಅಂದ್ರೆ ಯಾವ ಡಿಸ್ಟಿಕ್ ಯಾವ ತಾರೀಕಿಗೆ ರ್ಯಾಲಿ ನಡೀತದೆ ಅಂತ ಹೇಳಿ ಅದನ್ನು ಕೂಡ ನಿಮ್ಗೆ ಅಡ್ಮಿಟ್ ಕಾರ್ಡ್ ದಲ್ಲಿ ಚೆಕ್ ಮಾಡ್ಕೊಳ್ರಿ. ಸೊ ಅದ್ರ ಬಗ್ಗೆನೂ ಕೂಡ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ, ಅದನ್ನ ನೋಡುವಂತ ಅವಶ್ಯಕತೆ ಇಲ್ಲ. ನಿಮ್ ಅಡ್ಮಿಟ್ ಕಾರ್ಡ್ ದಲ್ಲಿ ನಿಮ್ದು ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ದಲ್ಲಿ ಹೋಗ್ಬಿಟ್ಟು ನಿಮ್ದು ಲಾಗಿನ್ ಅಂತ ಹೇಳಿ ಲಾಗಿನ್ ದಲ್ಲಿ ಹೋಗಿ ನಿಮ್ಮ ಜಿಮೇಲ್ ID ಮತ್ತು ಪಾಸ್ವರ್ಡ್ ಅನ್ನು ಹಾಕಿದ್ರಿಪ್ಪ ಅಂದ್ರೆ ಅಲ್ಲಿ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತಾ. ಅಲ್ಲಿ ಈ ಅಡ್ಮಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಬರುತ್ತಾ, ಅಲ್ಲಿ ಹೋಗಿ ನೀವು ಅಡ್ಮಿಟ್ ಕಾರ್ಡ್ ಅನ್ನ ಪ್ರಿಂಟ್ ಔಟ್ ಅನ್ನ ತಕೊಂಡು ಪ್ರಿಂಟ್ ಔಟ್ PDF ಓಪನ್ ಆದ ತಕ್ಷಣ ಅಕಸ್ಮಾತ್ ಜಿಮೇಲ್ ಗೆ ಮೆಸೇಜ್ ಬಂದಿತ್ತಪ್ಪ ಅಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಾಸ್ವರ್ಡ್ ಕೇಳುತ್ತೆ PDF ಗೆ. ಆ ಪಾಸ್ವರ್ಡ್ ಏನ್ ಹಾಕ್ಬೇಕಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಿದಾಗ ನಿಮ್ಮ ಜಿಮೇಲ್ ID ಏನಿರುತ್ತಲ್ಲ, ಸೊ ಆ ಜಿಮೇಲ್ ID ನ ಅಲ್ಲಿ ಪೇಸ್ಟ್ ಮಾಡಿದ್ರಿಪ್ಪ ಅಂದ್ರೆ ಓಪನ್ ಕೊಟ್ರಿಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಅದು ಓಪನ್ ಆಗುತ್ತೆ. ಅದನ್ನೇ ತಗೊಂಡ್ಬಿಟ್ಟು ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ವಿಸಿಟ್ ಮಾಡಿಬಿಟ್ಟು ಆನ್ಲೈನ್ ಸೆಂಟರ್ದವರಿಗೆ ಅದೇ PDF ಅನ್ನ ಶೇರ್ ಮಾಡಿ ಗುಡ್ ಕ್ವಾಲಿಟಿ ಇರತಕ್ಕಂಥ ಪ್ರಿಂಟ್ ಔಟ್ ಅನ್ನ ತೆಗೆಸಿಕೊಂಡು ಅಡ್ಮಿಟ್ ಕಾರ್ಡ್ ನ ತಗೊಂಡು ಹೋಗ್ಬೇಕಾಗುತ್ತೆ ಅಭ್ಯರ್ಥಿಗಳ. ಸೊ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ, ಇನ್ನಷ್ಟು ಹಾರ್ಡ್ ಪ್ರಾಕ್ಟೀಸ್ ಮಾಡ್ರಿ. ಈ ಸರಿ ನಿಮ್ಮ ಟಾರ್ಗೆಟ್ ಏನಿರಬೇಕು, ಓನ್ಲಿ ಎಕ್ಸಲೆಂಟ್ ಹೊಡಿಬೇಕು. ಪುಲ್ಅಪ್ಸ್ ಕೂಡ ಎಕ್ಸಲೆಂಟ್ ಹೊಡಿಬೇಕು. ಫಿಸಿಕಲ್ ಅಲ್ಲಿ 60 ಮಾರ್ಕ್ಸ್, ಪುಲ್ಅಪ್ಸ್ ನಲ್ಲಿ ಎಷ್ಟು 40 ಮಾರ್ಕ್ಸ್, ಟೋಟಲಿ 100 ಮಾರ್ಕ್ಸ್ ಇರುತ್ತೆ. 100ಕ್ಕೆ 100 ಅಂಕಗಳನ್ನ ಈ ಸರಿ ಗಳಿಸಲೇಬೇಕಂತ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ಯಪ್ಪ ಅಂದ್ರೆ ಬಿಡಕ್ ಹೋಗ್ಬೇಡ, ಹಾರ್ಡ್ ವರ್ಕ್ ಮಾಡು. ಇನ್ನು 20 ಡೇಸ್ 28 ಡೇಸ್ ಉಳಿದಿದೆ. ಸೊ ಬಿಡಕ್ ಹೋಗ್ಬೇಡ, ಹಾರ್ಡ್ ವರ್ಕ್ ಅನ್ನ ಮಾಡಿದೆ ಅಂದ್ರೆ ಪಕ್ಕಾ ಸೆಲೆಕ್ಷನ್ ಆಗ್ತೀಯಾ. ಸೊ ನೀವೇನಾದ್ರೂ ಫಿಸಿಕಲ್ ತಯಾರಿಯನ್ನ ಮಾಡ್ತಾ ಇದ್ರೆ, ಸರ್ ನಾನು ಇನ್ನೂ ಕೂಡ ಟೈಮಿಂಗ್ ಬರ್ತಾ ಇಲ್ಲ ಸರ್, ನಾನು ಇನ್ನೂ ಫಿಸಿಕಲ್ ಊರಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೊ ನಮ್ಮ ಸಂಸ್ಥೆಯಲ್ಲಿ SSI ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆಯಲ್ಲಿ ಸೊ ಡಿಸ್ಟ್ರಿಕ್ಟ್ ಸ್ಟೇಡಿಯಂ 400 ಮೀಟರ್ ಟ್ರ್ಯಾಕ್ ಬೆಸ್ಟ್ ಟ್ರ್ಯಾಕ್ ಆಗಿರ್ತದ. ಸೊ ಈ ಟ್ರ್ಯಾಕ್ ಅಲ್ಲಿ ಪಾಸ್ ಆಗಿ ರನ್ನಿಂಗ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇನ್ನೂ ಎಲ್ಲಿ ಕೂಡ ಫೇಲ್ ಆಗಿರಲ್ಲ. ಸೊ ನೀವೇನಾದ್ರೂ ಬಂದು ಅಡ್ಮಿಷನ್ ಗಳನ್ನ ತಗೊಳ್ಬೇಕಂದ್ರೆ 1 ತಿಂಗಳ ಕ್ರಾಶ್ ಕೋರ್ಸ್ ಅನ್ನ ನಿಮ್ಗೆ ಫಿಸಿಕಲ್ ಗೆ ಸ್ಟಾರ್ಟ್ ಮಾಡಿದೀವಿ. ಅತಿ ಕಡಿಮೆ ಫೀಸ್ ನಲ್ಲಿ ಹೆಲ್ದಿ ಫುಡ್ ಕೂಡ ಕೊಡ್ತಾ ಇದೀವಿ, ಡ್ರೈ ಫ್ರೂಟ್ಸ್ ಕೂಡ ಕೊಡ್ತಾ ಇದೀವಿ. ಡೈಲಿ 2 ಟೈಮ್ ಫಿಸಿಕಲ್ ಟ್ರೈನಿಂಗ್ ಇರುತ್ತೆ, 1 ಟೈಮ್ ಫ್ರೀ ಮೆಡಿಕಲ್ ಚೆಕ್ಅಪ್ ಕೂಡ ಮಾಡ್ತೀವಿ. ಅದರ ಜೊತೆಗೆ ನೋಡ್ಕೋಬಹುದು ಪ್ರತಿ ಸೋಮವಾರ ಡೆಮೋ ರ್ಯಾಲಿಯನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಅಭ್ಯರ್ಥಿಗಳೇ ಬರ್ಬೇಕನ್ನುವಂತ ಅಭ್ಯರ್ಥಿಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಾಳೆನೆ ಬಂದು ಜಾಯ್ನ್ ಆಗ್ರಿ. 100% ನಿಮ್ಮ ರಿಸಲ್ಟ್ ಅನ್ನು ಕೊಡುವಂತ ಎಫರ್ಟ್ಸ್ ಅನ್ನ ನಾವು ಹಾಕಿಸ್ತಾ ಇದೀವಿ. ಯಾರು ಕೂಡ ಮಿಸ್ ಆಗೋ ಚಾನ್ಸ್ ಇಲ್ಲ. 2026-27ರಲ್ಲಿ ನೀವು ಕೂಡ ಒಂದು ಇಂಡಿಯನ್ ಆರ್ಮಿ ವರ್ದಿಯನ್ನು ಹಾಕೊಳ್ಳುವ ಸಮಯ. ಅರ್ಧ ಕಷ್ಟಪಟ್ಟಿದ್ರಿ, ಇನ್ನಟ್ಟು ಅರ್ಧ ಕಷ್ಟಪಟ್ಟಿರಪ್ಪ ಅಂದ್ರೆ ಆರಾಮ್ಸಾಗಿ ಕ್ಲಿಯರ್ ಆಗಿ ನೀವು ಕೂಡ ಒಂದು ಇನ್ಫಾರ್ಮ್ ಹಾಕೊಳ್ಳುವಂತ ಸಮಯ ಬಂದಿದೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಡಾಕ್ಯುಮೆಂಟ್ಸ್ ಗಳಾಯ್ತು. ನೆಕ್ಸ್ಟ್ ಅಡ್ಮಿಟ್ ಕಾರ್ಡ್ ಡೌಟ್ಸ್ ಗಳನ್ನ ಕೇಳ್ತಾ ಇದ್ರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಇದೇ ತರನಾಗಿ ನಿಮ್ಗೆ ಇಂಡಿಯನ್ ಆರ್ಮಿ ಅಪ್ಡೇಟ್ ಗಳು ನೆಕ್ಸ್ಟ್ ವಿಡಿಯೋನ ಹಾಕ್ತಾ ಹೋಗ್ತೀನಿ. ಸೊ ಎಲ್ಲನೂ ಕೂಡ ನೋಡ್ಕೊಳ್ಬೇಕು ಅನ್ಕೊಂಡ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ, ಸೊ ವಿಡಿಯೋನ ಶೇರ್ ಮಾಡಿ, ಕೆಳಗಡೆ ಕಾಣ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನ ಅಭ್ಯರ್ಥಿಗಳೇ ಸೊ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ನಾವು ಕೊಡುವಂತ ಪಿನ್ ಟು ಪಿನ್ ಮಾಹಿತಿಗಳು ನಿಮ್ಗೆ ಬಂದು ತಲುಪ್ತಾ ಹೋಗ್ತದೆ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್, ಗೆಟ್ ರೆಡಿ ಟು ಫೈಟ್. ಜೈ ಹಿಂದ್.